ಮಹಿಳಾ ಪಿಎಸ್ಐಗೆ ಹಲ್ಲೆ ಆಗಿ ಬಾಡಿ ಶೇಮಿಂಗ್ ಆರೋಪ ಏನಿತ್ತು, ಇದೀಗ ಆರೋಪಿಗಳ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಆರ್ಪುರಂ ಠಾಣೆಯಲ್ಲಿ 4 ವಿರುದ್ಧವಾಗಿ ಕೇಸ್ ದಾಖಲಾಗಿದೆ. ಹೇಮಂತ್ ರೆಡ್ಡಿ ಅಂತ, ರಾಧಾಕೃಷ್ಣ ರೆಡ್ಡಿ, ಹರ್ಷಿತ್ ರೆಡ್ಡಿ, ರಾಹುಲ್ ವಿರುದ್ಧವಾಗಿ ಎಫ್ಐಆರ್ ಆಗಿದೆ. ಭಟ್ಟರಹಳ್ಳಿ ಬಳಿ ಪಿಸಿ ಜೊತೆಗೆ ಆರೋಪಿಗಳು ಗಲಾಟೆ ಮಾಡಿಕೊಂಡಿದ್ದಾರೆ. ಜಗಳ ಬಿಡಿಸೋದಕ್ಕೆ ಬಂದಿದ್ದ ಮಹಿಳಾ ಪಿಎಸ್ಐಗೆ ಅವಾಚ್ಯ ಪದ ಬಳಕೆ ಮಾಡಿದ್ದಾರೆ, ಬಾಡಿ ಶೇಮಿಂಗ್ ಮಾಡಿದ್ದಾರೆ. ಇವತ್ತೇ ಸಸ್ಪೆಂಡ್ ಮಾಡಿಸ್ತೀನಿ ಅಂತ ಧಮಕಿ ಹಾಕಿದ್ದಾರೆ ಮಹಿಳಾ ಪಿಎಸ್ಐಗೆ. ಬಾಡಿ ಓನ್ ಕ್ಯಾಮೆರಾ ಇರೋದ್ರಿಂದ ಏನೇನ್ ನಡೆದಿದೆ ಅವೆಲ್ಲಾ ಘಟನೆಗಳು ಕೂಡ ರೆಕಾರ್ಡ್ ಆಗಿದೆ. ವಿಡಿಯೋ ಆಧರಿಸಿ ಇದೀಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಆಯ್ತು, ನಾನು ಹೇಳ್ತಾ ಇದ್ದೀನಲ್ಲ, ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಿ, ಅವನೇ ಕಳಿಸ್ತಾರೆ. ಅವ್ರನ್ನ ಎಫ್ಐಆರ್ ಹಾಕಿದ್ರೆ ಜೀವನ ಹಾಳಾಗುತ್ತೆ. ಹೋಗಿ ದಯವಿಟ್ಟು ಹೋಗಿ. ಸರಿಯಾಗಿ ಮಾತಾಡ್ರಿ, ಫಸ್ಟ್ ಸರಿಯಾಗಿ ಮಾತಾಡ್ರಿ. ಏನ್ ಆತರ ಮಾತಾಡೋದು? ಏನ್ ಆತರ ಮಾತಾಡೋದು? ನೀನ್ ಬಂದಿರೋದ್ರು ಈಗೆಲ್ಲ ಮಾತಾಡ್ದ? ಏನ್ ಮಾಡ್ತೀರಾ? ಅವೆಲ್ಲ ಏನ್ ಮಾಡ್ತಾರೆ? ಏನ್ ಮಾಡ್ತಾರ? ಏನ್ ಮಾಡ್ತೀರಾ? ಅದನ್ನೇ ಏನ್ ಮಾಡ್ತೀರಾ? ಏನ್ ಮಾಡ್ತಾ ಇದ್ದೀರಿ? ನಾನು ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಾನು ಹೇಳ್ತೇನೆ, ಲ್ಯಾಂಡ್ ಮಾಡಿದ ಕಂಪ್ಲೇಂಟ್ ಕೊಡ್ತೀನಿ. ಪ್ರತಿನಿಧಿ ರಾಜಪ್ಪ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ರಾಜಪ್ಪ, ಆಫ್ಕೋರ್ಸ್ ಈ ಬಾಡಿ ಓನ್ ಕ್ಯಾಮೆರಾಗಳನ್ನ ಕಡ್ಡಾಯ ಮಾಡಿರೋದಕ್ಕಾಗಿ ಈ ರೀತಿಯಾಗಿ ಗೊತ್ತಾಗ್ತಾ ಇದೆ. ಅದರಲ್ಲಿ ರೆಕಾರ್ಡ್ ಆಗಿರುವಂತ ಫುಟೇಜ್ ಅನ್ನ ನೋಡಿದಾಗ ಯಾವ ರೀತಿ ವರ್ತಿಸಿದ್ದಾರೆ ಇವ್ರುಗಳು ಅಂತ, ಏನ್ ಕ್ರಮ ಕೈಗೊಂಡಿದ್ದಾರೆ ಇವ್ರ ಮೇಲೆ, ಏನ್ ಗೊತ್ತಾಗ್ತಾ ಇದೆ ರಾಜಪ್ಪ? ಇದೇ ತಿಂಗಳ 11ನೇ ತಾರೀಕು ನಡೆದಂತಹ ಘಟನೆ ಇದು. ಅಂದ್ರೆ ಟ್ರಾಫಿಕ್ ಪೊಲೀಸರು ಅಂತ ಹೇಳಿದ್ರೆ ರಸ್ತೆ ಮೇಲೆ ನಿಂತು ಯಾರಾದ್ರೂ ಸಂಚಾರಿ ನಿಯಮನ ಉಲ್ಲಂಘನೆ ಮಾಡ್ಕೊಂಡು ಬಂದಿದ್ರೆ ಅವ್ರನ್ನ ತಡೆದು ದಂಡ ಹಾಕುವಂತದ್ದಾಗಿರ್ಬೋದು, ಅದ್ರ ಜೊತೆಗೆ ಬುದ್ಧಿ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಭಟ್ಟರಳ್ಳಿ, ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ಭಟ್ಟರಳ್ಳಿ ಏನಿದೆ ಅಲ್ಲಿ ಅದೇ ರೀತಿಯಾಗಿ ಪೊಲೀಸರು ಒಂದಿಷ್ಟು ಜನರು ಸೇರ್ಕೊಂಡು ಕೆಲಸವನ್ನ ಮಾಡ್ತಿರುವಂತಹ ಸಂದರ್ಭದಲ್ಲಿ ಈ ಬಂದಂತಹ 3 ಆರೋಪಿಗಳೇನಿದ್ರೆ ಹೇಮಂತ್ ರೆಡ್ಡಿ, ರಾಹುಲ್, ಹರ್ಷಿತ್ ರೆಡ್ಡಿ ಮತ್ತೆ ರಾಧಾಕೃಷ್ಣ ರೆಡ್ಡಿ, ಇನ್ನು 4 ಜನ ಬಂದು ಅಲ್ಲಿರುವಂತಹ ಸಿಬ್ಬಂದಿ ಮಂಜುನಾಥ್ ಜೊತೆಗೆ ಜಗಳವನ್ನ ಮಾಡ್ತಾರೆ. ಜಗಳ ಮಾಡುವಂತ ಸಂದರ್ಭದಲ್ಲಿ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಅಂತ ಹೇಳಿ PSI ನಯನ ಅವರು ಬರ್ತಾರೆ. ಈ ಸಂದರ್ಭದಲ್ಲಿ ನಯನ ಮೇಲೆ ಈ 4 ಕೂಡ ಅವಾಚ್ಯ ಪದಗಳಿಂದ ಬೈದು ಜೊತೆಗೆ ಹಲ್ಲೆ ಮಾಡಿರುವಂತಹ ಆರೋಪ ಕೂಡ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕೆಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಎಫ್ಐಆರ್ ಕೂಡ ದಾಖಲಾಗಿ ಆರೋಪಿಗಳ ಒಂದು ಪತ್ತೆ ಮಾಡೋದಕ್ಕೂ ಕೂಡ ಪೊಲೀಸರಿಗೆ ಮುಂದಾಗಿರುವಂತದ್ದು. ಅಂದ್ರೆ ಬಾಡಿ ಓನ್ ಕ್ಯಾಮ್ರಾ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇರ್ತೀವಿ, ಯಾವಾಗ್ಲೂ ಕೂಡ ಪೊಲೀಸರಿಗೆ ನೆಗೆಟಿವ್ ಆದಂತ ಸುದ್ದಿಗಳೇ ಬರ್ತಾ ಇರ್ತದೆ. ಅಂದ್ರೆ ದುಡ್ಡು ಕೇಳಿದ್ರು, ಲಂಚ ಕೇಳಿದ್ರು ಅನ್ನುವಂತ ಆರೋಪವನ್ನ ಸದಾ ಮಾಡ್ತಾ ಇರ್ತಾರೆ. ಇದಕ್ಕೆಲ್ಲದಕ್ಕೂ ಕಡಿವಾಣ ಹಾಕ್ಬೇಕು ಅಂತಲೇ ಬಾಡಿ ಓನ್ ಕ್ಯಾಮ್ರಾವನ್ನ ಜಾರಿಗೊಳಿಸಿರುವಂತದ್ದು. ಹಾಗಾಗಿ ಈ ಆರೋಪಿಗಳ ಕೃತ್ಯ ಏನಿದೆ ಸಂಪೂರ್ಣವಾಗಿ ಬಾಡಿ ಓನ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂತದ್ದು. ಅದಕ್ಕೆ ಆ ಒಂದು ವಿಡಿಯೋ ಕೂಡ ಲಭ್ಯ ಆಗಿರುವಂತದ್ದು. ಆ ವಿಡಿಯೋ ಆಧಾರದ ಮೇಲೆ ಸದ್ಯ ಆರೋಪಿಗಳ ಒಂದು ಪತ್ತೆಗೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಚೈತ್ರ, ರೈಟ್, ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ.